ಹಾಯ್ ಫ್ರೆಂಡ್ಸ್, ರೇಖಾಸ್ ಕಿಚನ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕೋಡ್ಬಳೆ ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. 1/4 kg ರವೆ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂದರೂ ಮಾಡ್ಕೊಳ್ಳಿ. ನಾನು 1/4 kgಗೆ ತೋರಿಸ್ಕೊಡ್ತಾಯಿದ್ದೀನಿ. ಅಚ್ಕಾರದ ಪುಡಿ 1 ಸ್ಪೂನಷ್ಟು, ತುಪ್ಪ 5 ಸ್ಪೂನ್ ಹಾಕ್ಕೊಳ್ಳಿ. ಬಿಸಿ ಮಾಡಿಕೊಂಡು ತುಪ್ಪನ 5 ಸ್ಪೂನು ತುಪ್ಪ ಹಾಕ್ಕೊಳ್ಳಿ. ನಾವು ತಿಂಡಿ ತಿಂತೀವಲ್ಲ ಆ ಸ್ಪೂನಲ್ಲಿ 5 ಸ್ಪೂನ್ ಹಾಕ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಾದ ಬರುವವರೆಗೂ ನಾವು ಕಲಿಸ್ಕೋಬೇಕು. ಚೆನ್ನಾಗಿ ಕಲಿಸ್ಕೊಳ್ಳಿ. ಚಪಾತಿ ಹಿಟ್ಟಾದ ಬರುವವರೆಗೂ ಕಲಿಸ್ಕೋಬೇಕು. ನೋಡಿ ಆಗಿದೆ, ನೋಡಿ ಕಲಿಸಿದ್ದೀನಿ ನಾನು. ನೆನೆಯೋದೇನು ಬೇಕಾಗಿಲ್ಲ. ಈಗ ಮಣೆಗೆ ಎಣ್ಣೆ ಸವರ್ಕೊಂಡು ಈ ಕೋಡ್ಬಳೆ ಮಾಡ್ಕೊಳ್ಳೋಣ. ಇವಾಗ ಬೇಗನೆ ಆಗುತ್ತೆ. ನಾವು ನಂಚ್ಕೊಳ್ಳೋಕ್ಕಿಲ್ಲ ಅಂತ ಅಂದರೆ ಈ ಥರ ಮಾಡ್ಕೋಬೋದು ಬೇಗನೆ. ನೆನೆಯೋದು ಏನು ಬೇಕಾಗಿರಲ್ಲ, ಕಲಿಸಿದ ತಕ್ಷಣ ಮಾಡ್ಕೋಬೋದು. ನೀವು ಚಿರೋಟಿ ರವೆನಾದರೂ ತಗೊಳ್ಳಿ ಅಥವಾ ಸೂಜಿ ರವೆನಾದರೂ ತಗೊಳ್ಳಿ. ಯಾವ ರವೆ ಇದ್ರೂ ಮಾಡ್ಕೋಬೋದು, ಚೆನ್ನಾಗಿ ಬರುತ್ತೆ. ಊಟಕ್ಕೆ ನೆಂಚ್ಕೊಳ್ಳೋಕ್ಕಿಲ್ಲ ಅಂತ ಅಂದರೆ ಈ ಥರ ಮಾಡ್ಕೊಳ್ಳಿ. ನೋಡಿ ಆಗಿದೆ. ಈಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನಾನು. ಈಗ ಬಿಸಿ ಆಗಿದೆ. ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ, ಚೆನ್ನಾಗಿ ಬಂದಿರುತ್ತೆ. ನಾನು ಮಾಡ್ದಂಗೆ ಮಾಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೇಗನೆ ಮಾಡ್ಕೋಬೋದು. ನೋಡಿ ಆಗಿದೆ, ಗರ್ಗರಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ ಒಂದು ಸಲ ನೀವು. ಥ್ಯಾಂಕ್ ಯು.